ಸಿನಿಮಾದಲ್ಲಿ ಎತ್ತಿದ್ದಿ ಮಾಡ್ಬೋದು ಅಂತ. ಯಾಕೆಂದ್ರೆ ಸಿನಿಮಾ ಆಕ್ಟಿಂಗ್ ಅನ್ನೋದು ಎಲ್ಲೂ ಫುಲ್ ಸ್ಟಾಪ್ ಇಲ್ಲ, ಕಮಾನೆ. ಎಷ್ಟು ಮಾಡಿದ್ರು ಕಡಿಮೆನೆ. ನಾವೇನಾದ್ರೂ ತಪ್ಪಾಗಿ ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ಹೇಗನ್ಸ್ತು ಸಿನಿಮಾ? ಥ್ಯಾಂಕ್ ಯು. ಹೀಗೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಾನು 4 ಸಿನಿಮಾ ನಾಯಕ ನಟನಾಗಿ ಮಾಡಿದ್ದೀನಿ. 3 ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. 1 ಸಿನಿಮಾ ಇದೇ ಒಂದು ಸ್ಟೇಜ್ ಮೇಲೆ ಟ್ರೈಲರ್ ಲಾಂಚ್ ಮಾಡಿದ್ವಿ, ಹಾಗೆ ಬಿಡುಗಡೆ ಮಾಡಿದ್ವಿ. 25 ಥಿಯೇಟರ್ನಿಂದ 30 ಥಿಯೇಟರ್ ಸಿಕ್ತು ನಮಗೆ. ಎಂಟರ್ ಕರ್ನಾಟಕ ರಿಲೀಸ್ ಮಾಡಿದ್ವಿ. ಅದರಲ್ಲಿ ನಾನು ನಾಯಕ ನಟನಾಗಿ ನಟಿಸಿದ್ದೀನಿ. ಬಾನಲ್ಲೇ ಮದುವೆಗೆ ಅಂತ ರಿಲೀಸ್ ಆಯಿತು. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಹೀಗೆ ಹೊಸ ಕಲಾವಿದರು ಬೆಳೀಲಿ ಅಂತ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Thank you everyone. Thank you so much uncle for coming. Thanks a lot. Thank you uncle ಬಂದಿದ್ದಕ್ಕೆ. ಆಕ್ಚುಲಿ ನಮ್ಮ ಅಂಕಲ್ ತುಂಬಾ ಕಾಯ್ತಾ ಇದ್ರು. ನಮ್ಮ ಅಪ್ಪ ಸಿಕ್ಕಾಗೆಲ್ಲ ಯಾವಾಗ ಹೊಳ್ದು ಫಿಲಮ್ ಅಂತ ಅವರು ಹಿ ವಾಸ್ ವೇಟಿಂಗ್. ಹೇಗಿದೆ ಏನು ಎಲ್ಲ, ಆಮೇಲೆ ನಿಮ್ಮ ಒಪಿನಿಯನ್. ನಮಸ್ಕಾರ ಎಲ್ರಿಗೂ. ದೃಢ ಅನ್ನೋ ಸಿನಿಮಾದಲ್ಲಿ ನನಗೆ ಪಾತ್ರ ಕೊಡೋದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ರು ಸಾಯಿ ಸತೀಶ್ ಅವರು. ಯಾವಾಗಲೂ ಒಂದು 886 ಸಿನಿಮಾಗಳಲ್ಲಿ ಬರೀ ನಾನು ಕಾಮಿಡಿ ಮಾಡಿದ್ದೀನಿ. ಸೊ ಯಾವುದು ಸೆಂಟಿಮೆಂಟಲ್ ಪಾತ್ರ ಇದುವರೆಗೂ ಮಾಡಿರಲಿಲ್ಲ, ಬರೀ ನಗ್ಸೋದೇ ಮಾಡಿದ್ದೆ. ಅದಕ್ಕೆ ಅವರಿಗೆ ಡೌಟ್ ಇತ್ತು, ಬಟ್ ನನಗೆ ನಿಮ್ಮ ಕೈಲೇ ಮಾಡಿಸ್ಬೇಕು ಅಂತ ಅನಿಸಮ್ಮ. ಆದರೆ ನನಗೆ ತುಂಬ ಚೆನ್ನಾಗಿದೆ ಇದು, ನೀವು ಮಾಡೋಕ್ಕಾಗತ್ತಾ ಅಂತ ಒಂದು 100 ಸಲ ನನಗೆ ಪ್ರಶ್ನೆ ಮಾಡಿದ್ರು ಮತ್ತೆ ನನಗೆ ಫೋನ್ ಮಾಡಿ, ಇಲ್ಲ ನೀವೇ ಮಾಡಬೇಕು, ನೀವು ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಹಾಗೆ ನಿಮಗೆ ಕೇಳಿದ್ರು. ಅದಕ್ಕೆ ನಾನು ಸರ್ ನಂಬಿ ನನ್ನನ್ನು, ನಾನು ಈ ಥರ ಇಷ್ಟು ಸಿನಿಮಾಗಳಲ್ಲಿ ಬರೀ ನಗಿಸಿದ್ದೀನಿ. ನನಗೂ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ, ಆದರೆ ನನಗೆ ಯಾರು ಕೊಡಲ್ಲ ನನಗೆ ಸೆಂಟಿಮೆಂಟ್ ಕ್ಯಾರೆಕ್ಟ್ರು. ಅದನ್ನು ನೋಡಿದ ತಕ್ಷಣವೇ ಕಾಮಿಡಿ ಲುಕ್ ಬರುತ್ತೆ ಅಂತ ಹೇಳ್ತಾರೆ ಸರ್. ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್, ಒಂದ್ಸಲ ಕೊಟ್ಟು ನೋಡಿ ಅಂತ ಅಂದೆ. ಸರ್ ಅದಕ್ಕೆ ನಿಜವಾಗ್ಲೂ ಮಾಡ್ತಿರಲ್ಲಮ್ಮ, ಅದು ಮಾಡ್ತೀನಿ ಸರ್, ನೀವೇನು ಅಂದ್ಕೊಂಡಿದ್ರೆ ಒಂದು ಸೈಡ್ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ಸೊ ಈಗ ಸ್ಕ್ರೀನ್ ಮೇಲೆ ಬಂದು ನೀವೆಲ್ಲ ನೋಡಿದ್ರಿ. ಸೊ ಎಲ್ಲರೂ ಜನ ಅಂದರೆ ನನಗೆ ಕಾನ್ಫಿಡೆನ್ಸ್ ಏನು ಅಂತಂದರೆ ನಾನು ಸೆಂಟಿಮೆಂಟ್ ಕ್ಯಾರೆಕ್ಟರ್ಸು ನಾನು ಮಾಡಬಲ್ಲೆ. ಒಂದು ಕಲಾವಿದ ಎಲ್ಲ ಥರದ ಪಾತ್ರ, ನಿಜ ಹೇಳಬೇಕು ಅಂದರೆ ಒಂದು ಕಾಮಿಡಿ ಆ್ಯಕ್ಟರು ಎಲ್ಲ ಥರದ ಪಾತ್ರವನ್ನು ಮಾಡೋಕ್ಕೆ ಬರುತ್ತೆ, ಆಗುತ್ತೆ. ಆದರೆ ಕೊಡೋದಿಲ್ಲ, ಅವಕಾಶ ಕೊಡೋದಿಲ್ಲ. ಕಾಮಿಡಿಯನ್ನು ಬ್ರ್ಯಾಂಡ್ ಮಾಡಿಬಿಡ್ತಾರೆ. ಅದೊಂದು ದುಃಖ ಐತೆ ನನಗೆ. ನೋಡಿ 886 ಸಿನಿಮಾ ಬರೀ ಕಾಮಿಡಿ ಮಾಡಿದ್ರು, ಯಾರು ನನಗೆ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಕೊಟ್ಟಿರಲಿಲ್ಲ. TV ಸೀರಿಯಲ್ಗಳಲ್ಲಿ ಬರೀ ವಿಲನ್ನಾಗಿ ಮಾಡಿದ್ದೆ. ಬಟ್ ನನಗೆ ಇದೊಂದು ಅವಕಾಶ ಕೊಟ್ಟರು ಸಾಯಿ ಸತೀಶ್, ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಆಮೇಲೆ ಡೈರೆಕ್ಟ್ರು, ಆಮೇಲೆ ನಮ್ಮ ಹೀರೋ ಅರ್ಜುನ್, ಅನ್ವಿತಾ ತುಂಬ ಸಪೋರ್ಟಿವ್ ಆಗಿದ್ರು. ಎಲ್ಲ ರೀತಿಯ ಸಪೋರ್ಟ್ ಮಾಡಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಆ ಥರ ನಮ್ಮ ಟೀಮಲ್ಲಿ ಆ ಒಗ್ಗಟ್ಟಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕನ್ನಡದಿಂದ ಜಾಸ್ತಿ ಹಿಂದಿನಲ್ಲಿ ಡೈರೆಕ್ಟ್ರಾಗಿ ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ದೀನಿ. ಇದೊಂದು ಚಲನಚಿತ್ರ ಋಣ. ನಿಜವಾಗ್ಲೂ ನಾನು ಏನಪ್ಪ ಹೇಗಿರ್ಬೋದು ಅಂದ್ಕೊಂಡೆ. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ. ನಮ್ಮ ರೇಖಾ ದಾಸ್ ಮೇಡಮ್ ಅಂತೂ ನಿಜವಾಗ್ಲೂ ನಾವು ಒಂದು ಬ್ರ್ಯಾಂಡ್ ಮಾಡಿ ಇಟ್ಕೊಟ್ಟಿದ್ದೀವಿ. ರೇಖಾ ದಾಸ್ ಅಂದರೆ ಕಾಮಿಡಿ ಅಂತ. ಬಟ್ ಆದರೆ ಈ ಮೂವಿನಲ್ಲಿ ಕಂಪ್ಲೀಟ್ ಅವ್ರದ್ದು ಎಕ್ಸ್ಟ್ರೀಮ್ ಇದ್ದಾರೆ. ಅಷ್ಟು ಒಂದು ಚೆನ್ನಾಗಿ ಪಾತ್ರ ಮಾಡೋಕ್ಕಾಗತ್ತಾ ಒಬ್ಬರು ಕಾಮಿಡಿ ಆ್ಯಕ್ಟ್ರೆಸ್ ಅನ್ನೋ ಥರ ನಮ್ಮ ಮನಸ್ಸಲ್ಲಿರೋದನ್ನು ಅದನ್ನು ಕಂಪ್ಲೀಟಾಗಿ ವ್ಯಾನಿಷ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಹೀರೋ ಅರ್ಜುನ್ ರಾವ್ ತುಂಬ ಅವ್ನು ಲಾಸ್ಟ್ ಕ್ಲೈಮ್ಯಾಕ್ಸ್, ನಾವು ಕೆಲವೊಂದು ಮೂವಿಗಳಲ್ಲಿ ಫುಲ್ ಮೂವಿ ಹೆಂಗೋ ಇದೆ ಅಂತಂದ್ಬಿಟ್ಟು ಕ್ಲೈಮ್ಯಾಕ್ಸಲ್ಲಿ ಟೇಕ್ ಆಫ್ ಆಗುತ್ತೆ ಅಂತಾರಲ್ಲ, ಇದು ಈ ಮೂವಿನಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಟೇಕ್ ಆಫ್ ಆಗ್ತಾನೆ ಇತ್ತು. ತುಂಬ ಒಳ್ಳೆಯ ಸಿನಿಮಾ. ಖಂಡಿತ ಎಲ್ಲರೂ ಒಳ್ಳೆಯ ಸಿನಿಮಾನ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಎಲ್ಲರೂ ಬೇಡ್ಕೊಳ್ತೀನಿ. ತುಂಬ ಒಳ್ಳೆಯ ಸಿನಿಮಾ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಲಿರಿಕಲ್ ಆಡಿಯೋ ರಿಲೀಸ್ ಮಾಡ್ತೀವಿ. ಆಮೇಲೆ ಆಡಿಯೋ ರಿಲೀಸ್ ಮಾಡಿ ಆಮೇಲೆ OTT ರಿಲೀಸ್ ಆಗುತ್ತೆ. ನಮ್ಮ TV4 ನ್ಯೂಸ್ ಚಾನೆಲ್ ಬರುತ್ತೆ. ಆದಷ್ಟು ಸುಮಾರು ಚಾನೆಲ್ಗಳಲ್ಲಿ ಇದು ಎಪಿಸೋಡ್ ರಿಲೀಸ್ ಆಗುತ್ತೆ. ದಯವಿಟ್ಟು ಇಲ್ಲಿಗೆ ಏನು ಬಂದು ನಮಗೆ ಸಹಕಾರ ಮಾಡಿದಿರಾ, ಇದೇ ತರ ನಮಗೆ ನಮ್ಮ ಪ್ರಮೋಷನ್ಸ್ ಆಗಲಿ ಇನ್ನೊಂದಾಗಲಿ ಸಾಧ್ಯವಾದಷ್ಟು ಜನಕ್ಕೆ ಶೇರ್ ಮಾಡಿ
ನಿಮಗೆ ಮನಸ್ಸಿಗೆ ಇಷ್ಟ ಇದ್ರೆ, ನಿಮಗೆ ಪಿಕ್ಚರ್ ಇಷ್ಟ ಆಗಿದ್ರೆ ಖಂಡಿತ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಒಂದು ಸಣ್ಣ ಬಡ್ಜೆಟ್ ಪಿಕ್ಚರ್ ಮಾಡಿದ್ದೀನಿ. ಇನ್ನೊಂದು 15 ದಿವಸ, ಒಂದು ತಿಂಗಳಲ್ಲಿ ಹೊಸ ಬಡ್ಜೆಟ್ ಪಿಕ್ಚರ್ ತಗೊಳ್ತಾ ಇದೀವಿ. ಫಿಲಂ ಹೆಸರು ಬಂದು ಅಪರಿಚಿತ ಕರೆ ಅಂತ. ಅಪರಿಚಿತ ಕರೆ ಅಂತ ಈಗ ನಾವು ಸರ್ಕಾರಕ್ಕೆ ಒಂದು ಕ್ವಶನ್ ಮಾರ್ಕ್ ಆಗ್ತಾ ಇದೀವಿ. ನಮ್ಮ ರೇವಣ್ಣ ಸಾಹೇಬರು ಇಲ್ಲೇ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಪರ ಎಷ್ಟು ಜನ ಹೋರಾಟಗಾರರಿದ್ದಾರೆ, ಎಷ್ಟು ಜನ ಅಧ್ಯಕ್ಷರುಗಳಿದ್ದಾರೆ, ಅವ್ರೆಲ್ಲರಿಗೂ ಡ್ಯಾನ್ಸ್ ಮಾಡಿಸ್ತಾ ಇದೀನಿ ನಾವು ಪಿಕ್ಚರ್ ಒಂದು ಸಾಂಗ್ ಅಲ್ಲಿ. ಅವರೆಲ್ಲರೂ CM ಹತ್ರ ಒಂದು ರಿಕ್ವೆಸ್ಟ್ ಆಗ್ತಾರೆ, ಏನು ಅಂದ್ರೆ ಎಲ್ಲ ಮೊಬೈಲಲ್ಲಿ ಕನ್ನಡ ಬರುತ್ತೆ ಮೊಬೈಲಲ್ಲಿ, ಅದು ಕರ್ನಾಟಕದಲ್ಲಿ ಅಪರಿಚಿತ ಕರೆ ಅಂತ ಬರಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್. ಅದು ಅದ್ರೊಳಗೆ ಅದ್ಭುತವಾದ ಕಾನ್ಸೆಪ್ಟ್ ಇದೆ. ತಂದೆ ಮಗಳದು ಸೆಂಟಿಮೆಂಟ್ ಎಲ್ಲ ಇದೆ. ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಅದಕ್ಕೂ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ವೇದಿಕೆ ಮೇಲೆ ಬರಬೇಕು. ಎಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅಂತ. ಈಗೇನು ಋಣ ಪಿಕ್ಚರ್ ನೀವೆಲ್ಲ ಬಂದಿದ್ದೀರಾ ನೋಡೋದಕ್ಕೆ. ಈ ಚಿತ್ರದ ನಿರ್ಮಾಪಕ, ಚಿತ್ರಕಥೆ ನಿರ್ಮಾಪಕ ಎಲ್ಲ ನಾನೇ ಮಾಡಿರೋದು ಸರ್. ಇದು ಸಿನಿಮಾ ಎಲ್ಲರೂ ಮಾಡ್ತಾರೆ ಸರ್. ಸಿನಿಮಾ ಮಾಡೋದು ಏನಕ್ಕೆ ಅಂದರೆ ದುಡ್ಡು ಹಾಕ್ತೀವಿ, ದುಡ್ಡು ವಾಪಸ್ ಬರಬೇಕು, ಸ್ಟಾರ್ ಕ್ಯಾಶ್ ಹಾಕ್ತೀವಿ. ಪಿಕ್ಚರ್ ಎಲ್ಲರೂ ಮಾಡ್ತಾರೆ. ಪಿಕ್ಚರ್ ಪ್ಯಾಷನೇಟ್ ಇರುತ್ತೆ ಎಲ್ಲರಿಗೂ ಮಾಡಬೇಕು ಅಂತ. ಆದರೆ ನನ್ನ ಉದ್ದೇಶ ಫಿಲಮ್ ಮಾಡಬೇಕು ಅನ್ನೋ ಉದ್ದೇಶ ಏನು ಅಂದರೆ ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡ್ಬೇಕು ಸರ್. ಈಗ ಮುಂಚೆ ಏನಾಗ್ಬಿಟ್ಟಿತ್ತು ಅಂದರೆ ದೂರದರ್ಶನಕ್ಕೆ ಹಾಕಿ ಕುಂತ್ಕೊಬೇಕಾಗಿತ್ತು. ಆಮೇಲೆ ಏನಾಯಿತು, ಉದಯ TV ಬಂತು, ಭಾಳಷ್ಟು ಚಾನಲ್ಗಳು ಬಂತು. ಈಗ ನೀವು 100 ಜನ ಚಾನಲ್ ಆಗಿದ್ದೀರಾ. ಈಗೇನಾಗಿದೆ, OTT ಪ್ಲಾಟ್ಫಾರ್ಮ್ ಬಂದಾಗಿಂದ ಎಲ್ಲ ಮೊಬೈಲ್ ಇಟ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಥಿಯೇಟ್ರಿಗೆ ಹೋಗಿ ನೋಡೋಂಥ ಜನ ಭಾಳ ಕಡಿಮೆ ಅಲ್ವಾ. ಈ ಮೊಬೈಲಲ್ಲಿ ಒಳ್ಳೆ ಸಂದೇಶ ಕೊಡ್ಬೇಕು ಜನಕ್ಕೆ. ಸುಮ್ಮನೆ ಫೈಟಿಂಗು ಅದು ಇದು ಮಾಡಿದ್ರೆ ಪ್ರಯೋಜನ ಬರೋಲ್ಲ. 4 ಜನ ಅದನ್ನು ನೋಡಿ ಒಂದು ಬುದ್ಧಿ ಕಲಿಬೇಕು, ಹೆಂಗೆ ಬದುಕಬೇಕು, ಜೀವನದಲ್ಲಿ ಹೆಂಗಿರಬೇಕು ಅನ್ನೋ ಒಂದು ಬುದ್ಧಿ ಕಲಿಯುವಂಥ ಒಂದು ವಂಡರ್ಫುಲ್ ಕಾನ್ಸೆಪ್ಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ನೋಡಿ. ಆಲ್ ಓವರ್ ವರ್ಲ್ಡಲ್ಲಿ OTT ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನೋಡಿ ನಮಗೆ ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ.